ಪ್ರೀತಮ್ ಅಂಡ್ ಪೆಡ್ರೋ. ಇದು 2026 ಅಲ್ಲಿ ರಿಲೀಸ್ ಆಗಿರೋ ವೆಬ್ ಸೀರೀಸ್. ಪಾರ್ಟ್ 1 ಎಂಡಿಂಗ್ ಅಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಮಗನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿರೋ ಪ್ರೀತಮ್ ಅವನಿಗಿರೋ ಒಂದು ಹ್ಯಾಕಿಂಗ್ ನಾಲೆಜ್ ನ ಉಪಯೋಗ ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ ಕಿಡ್ನಾಪರ್ ಇದೇ ಲೊಕೇಶನ್ ಅಲ್ಲಿ ಇದ್ದಾನೆ ಅನ್ನೋ ಒಂದು ಅಡ್ರೆಸ್ ನ ಪೊಲೀಸರಿಗೆ ಕೊಟ್ಟಿರ್ತಾನೆ. ಪೊಲೀಸರು ಹೋಗಿ ಆ ಕಿಡ್ನಾಪರ್ ನ ಏನು ಮಾಡ್ತೀರಾ, ಅವನು ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಆದ್ರೆ ಪ್ರೀತಮ್ಗೆ ಒಬ್ಬರ ಮೇಲೆ ಡೌಟ್ ಇರುತ್ತೆ. ಮಿನಿಸ್ಟರ್ ಹೆಂಡತಿನೇ ತನ್ನ ಮಗನನ್ನ ಕಿಡ್ನಾಪ್ ಮಾಡಿದಾಳೇನೋ ಅಂತ. ಒಂದು ತಾಯಿ ತನ್ನ ಮಗನನ್ನ ಯಾಕೆ ತಾನೇ ಕಿಡ್ನಾಪ್ ಮಾಡ್ಕೊಂಡ್ಲು ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ಮೇಲಿಂದ ಈ ಚಾನೆಲ್ ಅಲ್ಲಿ ಬರೀ ವೆಬ್ ಸೀರೀಸ್ ನ ಮಾತ್ರನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟವಾಗಿರೋ ವೆಬ್ ಸೀರೀಸ್ ಏನಾದ್ರೂ ಇದ್ರೆ, ನೀವು ನೋಡ್ಬೇಕು ಅಂತ ಅನ್ಕೊಂಡಿರೋ ವೆಬ್ ಸೀರೀಸ್ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೀನ್ ಓಪನ್ ಮಾಡಿದ್ದೆ ಪ್ರೀತಮ್ಗೆ ಒಂದು ಡೌಟ್ ಇರುತ್ತಲ್ವಾ, ಮಿನಿಸ್ಟರ್ ಹೆಂಡತಿ 9 ದಿನಗಳಿಂದ ಯಾಕೆ ಪೋಸ್ಟ್ ಮಾಡ್ತಿಲ್ಲ ಅಂತ. ಆವಾಗ ಇವನು ಫೋನ್ ನ ಚೆಕ್ ಮಾಡಿದಾಗ ಆ ಫೋನ್ ಅಲ್ಲಿ ಮಿನಿಸ್ಟರ್ ಹೆಂಡತಿ ಒಂದು ಬೀಚ್ ಬಗ್ಗೆ ಎಂಕ್ವೈರಿ ಮಾಡ್ದಂಗೆ ಇರುತ್ತೆ. ಇದರಿಂದ ಇಬ್ರು ಹೋಗಿ ಡ್ರೈವರ್ ಹತ್ರ ಎಂಕ್ವೈರಿ ಮಾಡ್ತಾರೆ. ಮಿನಿಸ್ಟರ್ ಹೆಂಡತಿ ಯಾವತ್ತು ಆ ಬೀಚ್ ಬಗ್ಗೆ ಫೋನ್ ಅಲ್ಲಿ ಸರ್ಚ್ ಮಾಡಿ ಇರ್ತಾಳೋ ಅವತ್ತು ನಿಮ್ಮ ಮೇಡಮ್ ಯಾವ್ದಾದ್ರು ಒಂದು ಬೀಚ್ ಹತ್ರ ಹೋಗಿದ್ರ ಅಂತ. ಅದಕ್ಕೆ ಆ ಡ್ರೈವರ್ ಇದ್ಕೊಂಡು, ಇಲ್ಲ ಸರ್, ನಾನೇ ಆ ಮೇಡಮ್ ನ ಕರ್ಕೊಂಡು ಹೋಗಿ ಒಂದು ಮಾಲ್ ಹತ್ರ ಬಿಟ್ಟು ಬಂದು ಮತ್ತೆ ನಾನೇ ಪಿಕಪ್ ಮಾಡ್ಕೊಂಡೆ, ನಮ್ ಮೇಡಮ್ ಯಾವುದೇ ಬೀಚ್ ಹತ್ರ ಹೋಗಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇವ್ರಿಗೆ ಒಂದು ಡೌಟ್ ಇರುತ್ತಲ್ವಾ, ಮಿನಿಸ್ಟರ್ ಹೆಂಡತಿ ಕನ್ಫರ್ಮ್ ಆಗಿ ಒಂದು ಬೀಚ್ ಗೆ ಹೋಗಿರ್ತಾಳೆ ಅಂತ. ಅದನ್ನ ಎಂಕ್ವೈರಿ ಮಾಡೋದಕ್ಕೆ ಮಾಲ್ಗೆ ಹೋಗಿ ಅಲ್ಲಿರೋ CCTV ಫುಟೇಜ್ ನ ಚೆಕ್ ಮಾಡ್ತಿರ್ತಾರೆ. ಆವಾಗ ಇವ್ರಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಮಿನಿಸ್ಟರ್ ಹೆಂಡತಿ ಡ್ರೈವರ್ ನ ಬುರುಡಿ ಓಡಿಸ್ಬೇಕು ಅಂತ ಹೇಳಿ ಮಾಲ್ ಹತ್ರ ಬಂದು ಇಳ್ಕೊಂಡಂಗೆ ನಾಟಕ ಹಾಡಿ ಮತ್ತೆ ಮಾಲಿಂದ ಆಚೆಗಡೆ ಹೋಗಿ ಬೀಚ್ ಹತ್ರ ಹೋಗಿ ಏನೋ ಒಂದು ಸಿಚುವೇಶನ್ ಆದ್ಮೇಲೆ ಮತ್ತೆ ಮಾಲ್ಗೆ ರಿಟರ್ನ್ ಬಂದಿದ್ದಾಳೆ ಅಂತ. ಇವ್ರು ಇಷ್ಟೊಂದು ಅನುಮಾನ ಪಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಆ ಮಾಲಲ್ಲಿ ಏನಾದ್ರೂ ಮೂವಿಗೆ ಹೋಗಿರ್ಬೋದು ಅಂತ ಅನ್ಕೊಂಡ್ರೆ ಅಲ್ಲಿ ಥಿಯೇಟರ್ ಇರೋದಿಲ್ಲ. ಶಾಪಿಂಗ್ ಮಾಡಿರ್ತಾಳೆ ಬಿಡು ಅಂತ ಅನ್ಕೊಂಡ್ರೆ ಶಾಪಿಂಗ್ ಮಾಡಿರೋ ಯಾವುದೇ ಬ್ಯಾಗ್ಸು ಇರೋದಿಲ್ಲ. ಜಸ್ಟ್ ಆ ಮಾಲ್ ಒಳಗಡೆಗೆ ಯಾವ ತರ ಹೋಗಿರ್ತಾಳೋ ಅದೇ ತರ ರಿಟರ್ನ್ ಬಂದಿರ್ತಾಳೆ. ಇದರಿಂದ ಇವ್ರಿಗೆ ಡೌಟ್ ಬಂದು ಆ ಬೀಚ್ ಹತ್ರ ಹೋಗಿ ಅಲ್ಲಿರೋ CCTV ಫುಟೇಜ್ ನ ಚೆಕ್ ಮಾಡ್ತಾರೆ. ಇವ್ರು ಯಾವ ತರ ಅನುಮಾನ ಪಟ್ಟಿರ್ತಾರೋ ಅದು ನಿಜ ಆಗಿರುತ್ತೆ. ಮಿನಿಸ್ಟರ್ ಹೆಂಡತಿ ಎಲ್ಲರಿಗೂ ಬುರುಡಿ ಓಡಿಸಿ ಮಾಲ್ಗೆ ಹೋಗೋ ತರ ಒಳಗಡೆಗೆ ಹೋಗಿ ಈ ಬೀಚ್ ಗೆ ಬಂದು ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ಕೊಂಡು ಓಡಾಡ್ತಿರ್ತಾಳೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಮಿನಿಸ್ಟರ್ಗೆ ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದ್ದೀನಿ, ನನಗೆ ಬೇಕಾಗಿರೋ ದುಡ್ಡು ನನಗೆ ಕೊಟ್ರೆ ನಿಮ್ಮ ಮಗನನ್ನ ಬಿಟ್ಟಾಕ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿರ್ತಾನೆ ನೋಡಿ. ಅದೇ ವ್ಯಕ್ತಿ ಜೊತೆ ಮಿನಿಸ್ಟರ್ ಹೆಂಡತಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಪೆಡ್ರೋಗೆ ಅವ್ರ ಟೀಮ್ ಕಡೆಯಿಂದ ಕಾಲ್ ಬರುತ್ತೆ. ಸರಿ, ಈ ಕಿಡ್ನಾಪರ್ ನ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳಿದ್ರ ಅಲ್ವಾ, ಇವಾಗ ಆ ಕಿಡ್ನಾಪರ್ ಮನೆ ಬಿಟ್ಟು ಎಲ್ಲೋ ಆಚೆಗಡೆ ಹೋಗಿದ್ದಾನೆ, ನಿಮ್ಗೇನಾದ್ರೂ ಇವಾಗ ಆ ಮನೆಯಲ್ಲಿ ಕೆಲಸ ಐತಂದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳೋದ್ರಿಂದ ಪ್ರೀತಮ್ ಹಾಗೆ ಪೆಟ್ರೋ ಇಬ್ರು ಆ ಮನೆಗೆ ಬಂದು ಚಿಕ್ಕ ಹುಡುಗನನ್ನ ಅದೇ ಮನೆಯಲ್ಲಿ ಏನಾದ್ರೂ ಬಚ್ಚಿಕ್ಕಿದಾನೇನೋ ಅಂತ ಎಲ್ಲಾ ಕಡೆನೂ ಚೆಕ್ ಮಾಡ್ತಾರೆ. ಆದ್ರೆ ಆ ಚಿಕ್ಕ ಹುಡುಗ ಮಾತ್ರ ಇವ್ರಿಗೆ ಕಾಣಿಸೋದಿಲ್ಲ. ಪೆಟ್ರೋಗೆ ಆ ಪ್ಲೇಸ್ ಅಲ್ಲಿ ಸ್ವಲ್ಪ ಫೋಟೋಸ್ ಕಾಣಿಸ್ಕೊಂತವೆ. ಈ ಮಿನಿಸ್ಟರ್ ಹೆಂಡತಿ ಆ ಕಿಡ್ನಾಪರ್ ಜೊತೆ ತುಂಬಾ ಕ್ಲೋಸ್ ಆಗಿ ಫೋಟೋಸ್ ತಗೊಂಡಿರ್ತಾಳೆ. ಆ ಫೋಟೋಸ್ ನ ನೋಡಿ ಪೆಟ್ರೋಗೆ ಡೌಟ್ ಬಂದು ಇವು ನನಗೆ ಎಲ್ಲಾದ್ರೂ ಉಪಯೋಗ ಆಗ್ಬೋದು ಅಂತ ಹೇಳಿ ಅವುಗಳನ್ನ ಫೋಟೋಸ್ ತಗೊಂಡು ಕಿಡ್ನಾಪರ್ ಮನೆ ಒಳಗಡೆಗೆ ಬರೋತಷ್ಟ್ರಲ್ಲೇ ಇವನು ಮತ್ತೆ ಆಚೆಗಡೆ ಬಂದ್ಬಿಟ್ಟಿರ್ತಾನೆ. ನಂತರ ಇವನು ಮಿನಿಸ್ಟರ್ ಹೆಂಡತಿ ಹತ್ರಕ್ಕೆ ಹೋಗಿ ಸ್ಪೆಷಲ್ ಆಗಿ ಅವ್ರನ್ನ ಮಾತಾಡ್ಬೇಕು ಅಂತ ಮಿನಿಸ್ಟರ್ ಹೆಂಡತಿ ಜೊತೆ ಕುತ್ಕೊಂಡು ಮಾತಾಡ್ತಿರ್ತಾನೆ. ಅವಾಗ ಮಿನಿಸ್ಟರ್ ಹೆಂಡತಿಗೆ ತುಂಬಾ ಕೋಪ ಬರುತ್ತೆ. ನೀವ್ ಏನ್ ಮಾತಾಡ್ತಾ ಇದ್ರಾ, ನಾನು ಕಿಡ್ನಾಪರ್ ಜೊತೆ ಫೋಟೋಸ್ ಎಂತಕ್ಕೆ ತಗೊಂಡ್ಲಿ ಅಂತ ರೈಸ್ ಆಗೋದ್ರಿಂದ ಪೆಟ್ರೋ ಅವನಿಗೆ ಸಿಕ್ಕಿರೋ ಫೋಟೋಸ್ ನ ಇವನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾನಲ್ವಾ, ಆ ಫೋಟೋಸ್ ನ ಮಿನಿಸ್ಟರ್ ಹೆಂಡತಿಗೆ ತೋರಿಸ್ತಾನೆ. ಆವಾಗ ಮಿನಿಸ್ಟರ್ ಹೆಂಡತಿ, ನನ್ನನ್ನ ಕ್ಷಮಿಸಿ ಸರ್, ಆಕ್ಚುಲಿ ನಡೆದಿರೋದು ಏನಪ್ಪಾ ಅಂದ್ರೆ, ನೀವು ಅನುಮಾನ ಪಟ್ಟಿರೋ ಹಾಗೆ ನಾನು ಅವನನ್ನ ಮೀಟ್ ಆಗೋದಕ್ಕೆ ಬೀಚ್ ಹತ್ರ ಹೋಗಿದ್ದು ನಿಜಾನೇ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ತುಂಬಾ ದಿನಗಳಿಂದ ಪ್ರೀತಿ ಮಾಡ್ಕೊಂಡಿದ್ವಿ. ಆದ್ರೆ ಅವನ ನಿಜ ಸ್ವರೂಪ ಗೊತ್ತಾಗೋದ್ರಿಂದ ನಾನು ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವನು ಜೈಲಿಗೆ ಹೋಗಿ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ. ನನಗೆ ಒಂದು ದಿನ ಕಾಲ್ ಮಾಡ್ಬಿಟ್ಟು ನಿನ್ ಹತ್ರ ನಾನು ಮಾತಾಡ್ಬೇಕು, ಈ ಪ್ಲೇಸ್ ಹತ್ರ ಬಾ ಅಂತ ಕೇಳಿದ್ದಕ್ಕೆ ನಾನು ಆ ಬೀಚ್ ಹತ್ರ ಹೋದೆ. ಆವಾಗ ಅವನು ನನಗೆ ತುಂಬಾ ಸಾಲಗಳಿದಾವೆ, ನನಗೆ 50 lakhs ಅಮೌಂಟ್ ಬೇಕು ಅಂತ ಕೇಳಿದ್ದಕ್ಕೆ ನನ್ನ ಹತ್ರ ಇವಾಗ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಅವನ ಹತ್ರ ಹೇಳ್ದೆ. ಅದಕ್ಕೆ ಅವನು ಇದ್ಕೊಂಡು, ನಿನ್ನ ಮಗನನ್ನ ನಾನು ಕಿಡ್ನಾಪ್ ಮಾಡಿದ್ರೆ ಖಂಡಿತ ನಿನ್ನ ಗಂಡ ಸ್ಪೋರ್ಟ್ಸ್ ಮಿನಿಸ್ಟರ್ ನನಗೆ ಅಮೌಂಟ್ ಕೊಡ್ತಾನೆ ಅಂತ ಹೇಳಿದ್ದ. ಇವಾಗ ನನಗೆ ಅವನ ಮೇಲೆ ಡೌಟ್ ಐತೆ ಸರ್, ಖಂಡಿತ ಅವನೇ ನನ್ನ ಮಗನನ್ನ ಕಿಡ್ನಾಪ್ ಮಾಡಿರ್ತಾನೆ, ಪ್ಲೀಸ್ ನನ್ನ ಮಗನನ್ನ ಕಾಪಾಡಿ ಸರ್, ಇಲ್ಲಿ ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ ಗಂಡ ಇವಾಗ ಸ್ಪೋರ್ಟ್ಸ್ ಮಿನಿಸ್ಟರ್, ಅವ್ನ್ ನೋಡಿದ್ರೆ ಒಬ್ಬ ಕಳ್ಳನ್ ಮಗ, ಆ ನನ್ ಮಗನ ಹತ್ರ ಅಫೈರ್ ಇಟ್ಕೊಂಡಿದ್ದೆ ಮೊದ್ಲು ಅಂತ ನನ್ ಗಂಡನಿಗೆ ಏನಾದ್ರೂ ಗೊತ್ತಾದ್ರೆ ನನ್ ಗಂಡ ಮರ್ಯಾದೆ ಎಲ್ಲ ಹೊಲ್ಟೋಗ್ಬಿಡುತ್ತೆ. ಪ್ಲೀಸ್ ಸರ್, ಈ ಒಂದು ವಿಷಯ ಆಚೆಗಡೆ ಬರ್ದಿರೋ ಹಾಗೆ ನನ್ನ ಮಗನನ್ನ ನೀವೇ ಕಾಪಾಡಿ. ಹಾಗೆ ನಾನ್ ಮಾಡಿರೋ ಒಂದು ತಪ್ಪನ ನನ್ ಗಂಡನ್ಗೆ ಗೊತ್ತಾಗ್ದಿರೋ ಹಾಗೆ ನೀವು ನೋಡ್ಕೊಂಡ್ರೆ
ನನ್ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಪೆಡ್ರೋ ಹತ್ರ ಕೇಳ್ಕೊಂತಿರ್ತಾಳೆ. ಮತ್ತೊಂದು ಕಡೆ ಕಿಡ್ನಾಪರ್ ಆಗಿರೋ ರಾಜೇಶ್ಗೆ ಮಾರ್ಟಿನ್ ಅನ್ನೋ ಒಬ್ಬ ಹ್ಯಾಕರ್ ಕಾಲ್ ಮಾಡ್ಬಿಟ್ಟು, ನೀನ್ ಇವಾಗ ಪ್ರೆಸೆಂಟ್ ಯಾವ ಮನೇಲಿ ಇದೆಯೋ ಆ ಮನೆ ಸುತ್ತಮುತ್ತನು ಪೊಲೀಸರು ಸರೌಂಡ್ ಮಾಡ್ಬಿಟ್ಟಿದ್ದಾರೆ, ನೀನ್ ಏನೇನ್ ಮಾಡ್ತಿದೀಯ ಎಲ್ಲಾ ವಿಷಯನು ಪೊಲೀಸರಿಗೆ ಗೊತ್ತಾಗ್ತೈತೆ, ಅದಕ್ಕೆ ನೀನು ಆದಷ್ಟು ಬೇಗ ಆ ಮನೇನ ಬಿಟ್ಟು ಬೇರೆ ಕಡೆ ಹೊರಟೋಗೋದು ಬೆಟರ್ ಅಂತ ಮಾರ್ಟಿನ್ ಅನ್ನೋನು ಹೇಳ್ಕೊಡ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಕಿಡ್ನಾಪರ್ ಆಗಿರೋ ರಾಜೇಶ್ ಹಿಂದ್ಗಡೆ ಇರೋ ಮಾಸ್ಟರ್ ಮೈಂಡ್ ಮಾರ್ಟಿನ್ ಅಂತ. ಆವಾಗ ಈ ಪೊಲೀಸ್ ಆಫೀಸರ್ಗೆ ಪ್ರೀತಮ್ ತಾತಗೆ ಸಂಬಂಧಪಟ್ಟಿರೋ ಒಂದು ಕ್ಯಾಸೆಟ್ ಸಿಗೋದ್ರಿಂದ ಅವನಿಗೆ ಇನ್ಫಾರ್ಮ್ ಮಾಡ್ತಾನೆ. ಅವನು ತುಂಬಾ ಖುಷಿಯಿಂದ ಬಂದು ಕ್ಯಾಸೆಟ್ ಸಿಕ್ತಲ್ವಾ ಅಂತ ಹೇಳಿ ಅದನ್ನ ಪ್ಲೇ ಮಾಡಿ ನೋಡಿದ್ರೆ ಅದರಲ್ಲಿ ಅವ್ರ ಅಜ್ಜಿ ಹಾಡಿರೋ ಒಂದು ಹಾಡುಗಳು ಇರೋದಿಲ್ಲ. ಇದರಿಂದ ಅವನು ತುಂಬಾ ಬಾಧೆ ಪಡ್ತಿರುವಾಗ ಪೆಡ್ರೋ ಅವನ್ ಕಡೆ ನೋಡಿ, ನೀನ್ ಯಾಕೆ ಇಷ್ಟೊಂದು ಬಾಧೆ ಪಡ್ತಾ ಇದೀಯಾ, ಅದರಲ್ಲಿ ಯಾವ ಸಾಂಗ್ಸ್ ಇತ್ತು ಅಂತ ನನಗೆ ಹೇಳಿದ್ರೆ ನಾನು ಅವುಗಳನ್ನ ಅದರಲ್ಲಿ ಹಾಕೊಡ್ತೀನಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ಅದು ಯಾವ್ದೋ ಮೂವಿಯಲ್ಲಿರೋ ಸಾಂಗ್ಸ್ ಅಲ್ಲ, ನಮ್ಮ ಅಜ್ಜಿ ಹಾಡಿರೋ ಒಂದು ಹಾಡುಗಳು, ಅದಕ್ಕೆ ನಮ್ಮ ಅಜ್ಜಿನೇ ಲಿರಿಕ್ಸ್ ಬರ್ದು ಕಂಪೋಸ್ ಮಾಡಿರೋದು ಅಂತ ಹೇಳ್ತಾನೆ. ಅದಕ್ಕೆ ಪೆಡ್ರೋ ಇತ್ಕೊಂಡು, ಸರಿ ಆ ಲಿರಿಕ್ಸ್ ಕೊಡು, ಅದನ್ನ ನಾನು ಕಂಪೋಸ್ ಮಾಡಿ ರೆಕಾರ್ಡ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಲಿರಿಕ್ಸ್ ಇಸ್ಕೊಂಡು ಒಂದು ಹುಡುಗಿ ಹತ್ರ ಹೋಗಿ ಆ ಹಾಡುಗಳನ್ನ ರೆಕಾರ್ಡ್ ಮಾಡಿಸ್ತಾನೆ. ಆದ್ರೆ ಇವರು ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಆ ಸಾಂಗ್ಸ್ ಅನ್ನೋದು ತುಂಬಾ ದರಿದ್ರವಾಗಿ ಬಂದಿರುತ್ತೆ. ಇದರಿಂದ ಪ್ರೀತಮ್ ನಮ್ಮ ತಾತಗೆ ಇಷ್ಟವಾಗಿರೋ ಒಂದು ಕ್ಯಾಸೆಟ್ ಯಾವಾಗ ಸಿಗುತ್ತೋ ಅಂತ ಹೇಳಿ ಬಾಧೆ ಪಟ್ಕೊಂಡೆ ಈ ಮಿನಿಸ್ಟರ್ ಮನೆ ಹತ್ರಕ್ಕೆ ಬರ್ತಾರೆ. ಆವಾಗ ಮಿನಿಸ್ಟರ್ ಮನೆಯಲ್ಲಿ ಕೆಲಸ ಮಾಡೋನ್ ಬಂದ್ಬಿಟ್ಟು, ಸರ್ ನಿಜ ಹೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ದೆವ್ವ ಐತೆ ಸರ್, ಒಂದೊಂದ್ ದಿನ ಒಂದೊಂದು ವಸ್ತುಗಳು ಮಾಯ ಆಗೋಗ್ಬಿಡ್ತಿದಾವೆ. ಅದ್ರ ಜೊತೆಗೆ ಮಿನಿಸ್ಟರ್ ಮಗನಾಗಿರೋ ವಿನು ಬಾಬು ಯಾವಾಗ್ಲೂ ಫೋನ್ ಅಲ್ಲಿ ಒಂದು ಗೇಮ್ ಆಡ್ಕೊಂಡು ಈ ಮನೆಯಲ್ಲಿರೋ ಒಂದು ದೆವ್ವದ ಹತ್ರ ಮಾತಾಡ್ತಿದ್ದ ಅಂತ ಹೇಳ್ತಾನೆ. ಆವಾಗ ಪ್ರೀತಮ್ಗೆ ಡೌಟ್ ಬಂದು, ಈ ಮಿನಿಸ್ಟರ್ ಮಗ ಯಾವಾಗ್ಲೂ ನೋಡಿದ್ರು ಫೋನ್ ಅಲ್ಲಿ ಗೇಮ್ಸ್ ಆಡ್ಕೊಂಡು ಇಲ್ಲ ಸಿಸ್ಟಮ್ ಅಲ್ಲಿ ಗೇಮ್ ಆಡ್ತಿದ್ನಲ್ವಾ, ಗ್ಯಾರಂಟಿ ಅದಕ್ಕೆ ನೆಟ್ ಕನೆಕ್ಷನ್ ಇರುತ್ತೆ ಅಂತ ಹೇಳಿ ವಿನು ಬಾಬು ರೂಮ್ ಒಳಗಡೆಗೆ ಹೋಗಿ ಅವನ ಸಿಸ್ಟಮ್ ನ ಚೆಕ್ ಮಾಡ್ತಾನೆ. ಆ ಸಿಸ್ಟಮ್ ನ ಚೆಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ವಿನು ಬಾಬು ಬ್ಲೂ ವೇಲ್ ಅನ್ನೋ ಒಂದು ಡೇಂಜರಸ್ ಗೇಮ್ ನ ಆಡ್ತಿದ್ದ ಅಂತ. ಪ್ರೀತಮ್ ಆ ಗೇಮ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರ ಫ್ಯಾಮಿಲಿ ಹಾಗೆ ಪೆಡ್ರೋಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗೇಮ್ ನ ಡೆವಲಪ್ ಮಾಡಿರೋದು ರಷ್ಯಾದಲ್ಲಿರೋ ವ್ಯಕ್ತಿಗಳು. ಆಕ್ಚುಲಿ ಈ ಗೇಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಚಿಕ್ಕ ಟಾಸ್ಕ್ ಗಳನ್ನ ಕೊಡ್ತಿರ್ತಾರೆ. ಆ ಟಾಸ್ಕ್ ಏನಾದ್ರೂ ಇವರು ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಸ್ವಲ್ಪ ಡೇಂಜರಸ್ ಆಗಿರೋ ಒಂದು ಟಾಸ್ಕ್ ಗಳನ್ನ ಈ ಚಿಕ್ಕ ಹುಡುಗರಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇಕಾದ್ರೆ ಇವಾಗ ನಾವು ವಿನು ಬಾಬು ಮಾಡಿರೋ ಒಂದು ಟಾಸ್ಕ್ ಗಳು ಏನಂತ ನೋಡೋಣ ಅಂತ ಹೇಳ್ಬಿಟ್ಟು ಆ ಲ್ಯಾಪ್ಟಾಪ್ ನ ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಇವನು ಯಾವ ತರ ಹೇಳಿರ್ತಾನೋ ಸ್ಟಾರ್ಟಿಂಗ್ ಅಲ್ಲಿ ವಿನು ಬಾಬು ಚಿಕ್ಕ ಚಿಕ್ಕ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ಇರ್ತಾನೆ. ಫಾರ್ ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಆ ಮನೆಯಲ್ಲಿರೋ ನೂಡಲ್ಸ್ ನ ಕಲ್ತನ ಮಾಡೋದು, ಟಾಯ್ಲೆಟ್ ಅಲ್ಲಿರೋ ಥಿಂಗ್ಸ್ ನ ಕಲ್ತನ ಮಾಡೋದು, ಈ ತರ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ಇರ್ತಾನೆ. ಇದನ್ನೆಲ್ಲ ಅವ್ರಿಗೆ ತೋರಿಸ್ಬಿಟ್ಟು, ನೋಡಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಟಾಸ್ಕ್ ಗಳನ್ನ ಕೊಟ್ಟು ಆ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ನ ಚೇಂಜ್ ಮಾಡಕ್ ಬಿಡ್ತಾರೆ. ನಂತರ ಹೋಗ್ತಾ ಹೋಗ್ತಾ ದೊಡ್ಡ ಟಾಸ್ಕ್ ಗಳು ಬಂದ್ಬಿಟ್ಟು ಈ ಸತ್ತೋಗಿರೋ ಮಾಂಸಗಳನ್ನ ಎತ್ಕೊಂಡ್ ಬಂದು ಫ್ರಿಜ್ ಅಲ್ಲಿ ಇಡೋದು, ಪೋಸ್ಟ್ ಬಾಕ್ಸ್ ಗಳನ್ನ ಸುಟ್ಟಾಕ್ಬಿಡೋದು, ಇದೆಲ್ಲ ಆದ್ಮೇಲೆ ಅವರನ್ನ ಒಂದು ಬಾವಿ ಒಳಗಡೆಗೆ ಹೋಗಿ ದುಮ್ಕಿ ಅಂತ ಈ ಟಾಸ್ಕ್ ಗಳಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಪೆಡ್ರೋಗೆ ಅವನ ಲೈಫ್ ಅಲ್ಲಿ ನಡೆದಿರೋ ಒಂದು ಸಿಚುವೇಶನ್ ನೆನಪಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪೆಡ್ರೋ ಮಗನು ಕೂಡ ಒಂದು ಬಾವಿ ಒಳಗಡೆಗೆ ಬಿದ್ದು ಸ್ವಿಮ್ಮಿಂಗ್ ಮಾಡೋದಕ್ಕೆ ಬರ್ದೆ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅವನ ಹೆಂಡತಿ ಹೇಳಿರೋ ಒಂದು ವಿಷಯನ ನಾವು ಕೇಳಿಸ್ಕೊಂಡಿರ್ತೀವಲ್ಲ, ಅದೇ ತರ ಇವಾಗ ಪ್ರೀತಮ್ ಹೇಳಿರೋ ವಿಷಯಗಳೆಲ್ಲ ಅವನ ಮಗ ಮಾಡಿರ್ತಾನೆ. ಆಚೆಗಡೆ ಸತ್ತೋಗಿರೋ ಒಂದು ಪ್ರಾಣಿ ಡೆಡ್ ಬಾಡಿನ ಎತ್ಕೊಂಡ್ ಬಂದು ಫ್ರಿಜ್ ಒಳಗಡೆ ಇಟ್ಟಿರ್ತಾನೆ, ಪೋಸ್ಟ್ ಬಾಕ್ಸ್ ನ ಸುಟ್ಟಾಕ್ಬಿಟ್ಟಿರ್ತಾನೆ, ಒಂದು ಬಾವಿ ಒಳಗಡೆಗೆ ಬಿದ್ದು ಪೆಡ್ರೋ ಮಗ ಸತ್ತೋಗ್ಬಿಟ್ಟಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಪೆಡ್ರೋ, ಹಾಗಾದ್ರೆ ನನ್ ಮಗನು ಕೂಡ ಇದೇ ಗೇಮ್ ನ ಹಾಡಿ ಸತ್ತೋಗೋದಕ್ಕೆ ರೀಸನ್ ಅಂತ ಗೊತ್ತಾಗುತ್ತೆ. ಆವಾಗ ಪ್ರೀತಮ್ ಅಲ್ಲಿರೋರ್ಗೆಲ್ಲ, ನೋಡಿ ಸರ್ ಇವಾಗ ಸಮಾಜ ಯಾವ ತರ ತಯಾರಾಗೈತೋ, ಈ ಚಿಕ್ಕ ಮಕ್ಕಳಿಗೋಸ್ಕರ ಬೇರೆ ದೇಶದವರು ಇಂತ ಒಂದು ಗೇಮ್ಸ್ ನ ಕ್ರಿಯೇಟ್ ಮಾಡಿ ನಮ್ಮ ದೇಶದಲ್ಲಿರೋ ಒಂದು ಮಕ್ಕಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿರೋರ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಅನ್ನೋ ಒಂದು ವಿಷಯನ ಅದೇ ಒಂದು ಲ್ಯಾಪ್ಟಾಪ್ ಅಲ್ಲಿರೋ ಒಂದು ಕ್ಯಾಮ್ರಾ ಮುಖಾಂತರ ಈ ಹ್ಯಾಕರ್ ಆಗಿರೋ ಮಾರ್ಟಿನ್ ನೋಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಆವಾಗ ಮಾರ್ಟಿನ್ ಮಿನಿಸ್ಟರ್ ಹೆಂಡತಿಗೆ ಕಾಲ್ ಮಾಡಿ, ನಿಮ್ಗೆಲ್ಲರಿಗೂ ಈ ಬ್ಲೂ ವೇಲ್ ಅನ್ನೋ ಒಂದು ಗೇಮ್ ಬಗ್ಗೆ ಒಂದು ಲೆಸನ್ ಕೊಡ್ತಿದ್ದಾನಲ್ವಾ, ಆ ವ್ಯಕ್ತಿಗೆ ಫೋನ್ ಕೊಡಿ ಅಂತ ಕೇಳ್ತಾನೆ. ಆವಾಗ್ಲಿಂದ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನೋ, ಈ ಬ್ಲೂ ವೇಲ್ ಅನ್ನೋ ಒಂದು ಗೇಮ್ ಬಗ್ಗೆ ನೀನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀಯಾ, ಅದರಲ್ಲಿರೋ ಟಾಸ್ಕ್ ಗಳು ಯಾವ ತರ ಇರುತ್ತೆ ಅಂತ ನಿನಗೆ ಗೊತ್ತು. ಬಟ್ ನಿನಗೆ ಈ ವಿಷಯ ಗೊತ್ತಾ, ನೀನ್ ಏನೆಲ್ಲ ಕೆಲಸ ಮಾಡ್ತಾ ಇದೀಯಾ, ಯಾವ ತರ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ನೋಡ್ತಾ ಇದ್ದೀನಿ. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯನೂ ಕೂಡ ನನಗೆ ಗೊತ್ತು ಅಂತ ಹೇಳೋದ್ರಿಂದ ಪ್ರೀತಮ್ಗೆ ಡೌಟ್ ಬರುತ್ತೆ.
ಹಾಗಾದ್ರೆ ಕಿಡ್ನಾಪ್ ಆಗಿರೋ ಈ ಚಿಕ್ಕ ಹುಡುಗ ಪ್ರತಿಯೊಂದು ಫೋನ್ ಅಲ್ಲೂ ಲ್ಯಾಪ್ಟಾಪ್ ಅಲ್ಲೂ ಕೂಡ ಈ ಗೇಮ್ಸ್ ನ ಆಡಿರೋದ್ರಿಂದ ಅವನು ಆ ಡಿವೈಸಸ್ ನ ಹ್ಯಾಕ್ ಮಾಡ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಂಡಿರೋ ಪ್ರೀತಮ್ಮು ಸರಿ ಅಂತ ಹೇಳಿ ಆ ಲ್ಯಾಪ್ಟಾಪ್ ಹಾಗೆ ಅಲ್ಲಿರೋ ಫೋನ್ಸ್ ನೆಲ್ಲ ಸ್ವಿಚ್ ಆಫ್ ಮಾಡಾಕ್ತಾನೆ. ನಂತರ ಅವನು ಸರಿ ಇವಾಗ ನಾವ್ ಎಲ್ಲಿದ್ದೀವಿ ಅಂತ ನೀನ್ ಹೇಳೋದಕ್ಕಾಗುತ್ತಾ ಅಂತ ಹ್ಯಾಕರ್ ಹತ್ರ ಕೇಳ್ತಾನೆ. ಆವಾಗ ಹ್ಯಾಕರ್ ಸ್ವಲ್ಪ ಟೆನ್ಷನ್ ಪಡ್ತಾನೆ. ಆದ್ರೆ ಅವನು ಆ ರೂಮ್ ನ ಸ್ಕ್ಯಾನ್ ಮಾಡಿ ನೀನು ಇದೇ ಪ್ಲೇಸ್ ಅಲ್ಲಿ ಕುತ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಪ್ರೀತಮ್ಮು ಸರಿ ಇವಾಗ ನಾನ್ ಮಾತಾಡ್ತಿರೋ ಒಂದು ಫೋನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಐತಾ ಇಲ್ಲ ರೈಟ್ ಹ್ಯಾಂಡ್ ಅಲ್ಲಿ ಐತಾ, ನಾನ್ ನಿಂತ್ಕೊಂಡಿದ್ದೀನಾ ಕುತ್ಕೊಂಡಿದ್ದೀನಾ, ಈ ತರ ಕ್ವಶನ್ಸ್ ಕೇಳ್ತಾನೆ. ಆಕ್ಚುಲಿ ಆ ಟೈಮ್ ಅಲ್ಲಿ ಹ್ಯಾಕರ್ ಜಸ್ಟ್ ಫೋನ್ಸ್ ಗೆ ಇರೋ ಒಂದು ಕ್ಯಾಮರಾಸ್ ಮುಖಾಂತರನೇ ಅವ್ರನ್ನ ನೋಡೋದಕ್ ಆಗ್ತಾ ಇರುತ್ತೆ. ಅಲ್ಲಿರೋ ಯಾವುದೇ ಡಿವೈಸಸ್ ನ ಅವನು ಹ್ಯಾಕ್ ಮಾಡಿರೋದಿಲ್ಲ. ಜಸ್ಟ್ ಅಲ್ಲಿರೋ ಒಂದು ರೂಮ್ ನ 3D ಸ್ಕ್ಯಾನ್ ಮಾಡಿ ಅವ್ರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ವಿಷಯ ಮಾತ್ರ ಇವನ್ಗೆ ಗೊತ್ತಿರುತ್ತೆ. ಈ ವಿಷಯ ಪ್ರೀತಮ್ಗೆ ಗೊತ್ತಾದ್ಮೇಲೆ ನೀವ್ ಯಾರು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡಿ, ಅವನು ಜಸ್ಟ್ ಫೋನ್ಸ್ ನ ಮಾತ್ರನೇ ಹ್ಯಾಕ್ ಮಾಡಿರೋದು. ಅವನು ಇವಾಗ ನಾವ್ ಏನ್ ಮಾಡ್ತಿದೀವಿ ಅನ್ನೋ ಒಂದು ವಿಷಯನ ನೋಡೋದಕ್ ಆಗೋದಿಲ್ಲ ಅಂತ ಹೇಳಿ ಅವ್ರೆಲ್ಲಾರ್ಗು ಧೈರ್ಯ ಕೊಡ್ತಿರ್ತಾನೆ. ಆವಾಗ ಹ್ಯಾಕರ್ಗೆ ಉರ್ತೋಗ್ಬಿಟ್ಟು ಆಕ್ಚುಲಿ ಈ ಗೇಮು ನಿನ್ನ ಹತ್ರ ಆಡ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಕೊಡ್ತಾ ಇತ್ತೆ. ನಾನ್ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಲೈಟ್ ಹೌಸ್ ಇಂದ ಒಬ್ಬ ವ್ಯಕ್ತಿ ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಟ್ಟಿದ್ನಲ್ವಾ, ಆ ವಿಷಯ ನಿನಗೆ ಇನ್ನ ನೆನಪಾಯ್ತಾ? ಅದ್ರಲ್ಲೂ ನನಗೆ ಒಂದು ಡೌಟ್ ಏನಪ್ಪಾ ಅಂದ್ರೆ ಇವಾಗ ನಿನ್ನನ್ನ ನಾನು ಪ್ರೀತಮ್ ಅಂತ ಕರಿಬೇಕಾ ಇಲ್ಲ ಕಬೀರ್ ಅಂತ ಕರಿಬೇಕಾ ಅಂತ ಡೌಟ್ ಕೇಳ್ತಾನೆ. ಆ ಮಾತನ್ನ ಕೇಳಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಪ್ರೀತಮ್ ತುಂಬಾ ಭಯ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಬಾಡಿ ಎಲ್ಲ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಪೆಡ್ರೋನು ಕೂಡ ಪ್ರೀತಮ್ ಫಸ್ಟ್ ಟೈಮ್ ಇಷ್ಟು ಭಯ ಪಡ್ತಾ ಇದ್ದಾನಲ್ವಾ ಅಂತ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರೀತಮ್ ನೆಕ್ಸ್ಟ್ ಸೆಕೆಂಡ್ ಅವನ ಮನೆಗೆ ಬಂದು ತಾತ ನಿನ್ಗೇನೋ ಆಗಿಲ್ಲ ತಾನೆ, ನೀನು ಸೇಫ್ ಆಗಿದ್ಯಾ? ಸರಿ ನಾವ್ ಇನ್ಮೇಲೆ ಇಂದ ಈ ಮನೆಯಲ್ಲಿ ಇರೋದು ಬೇಡ, ನಾವು ಬೇಗ ಇಲ್ಲಿಂದ ಹೊರಟೋಗೋಣ ನಡಿ ಅಂತ ಹೇಳಿ ಅವನ ತಾತನ ಹತ್ರ ಮಾತಾಡ್ತಿರ್ತಾನೆ. ಆವಾಗೆ ಅವನ ಮನೆ ಆಚೆಗಡೆ ಏನೋ ಒಂದು ವಸ್ತು ಬೀಳೋ ತರ ಶಬ್ದ ಬರೋದ್ರಿಂದ ಪ್ರೀತಮ್ ಹೋಗಿ ಆ ವಸ್ತುನ ಎತ್ಕೊಂಡು ನೋಡ್ತಾನೆ. ಅದರಲ್ಲಿ ಒಂದು ಪೆನ್ ಡ್ರೈವ್ ಇರುತ್ತೆ. ಲ್ಯಾಪ್ಟಾಪ್ ಗೆ ಅಟ್ಯಾಚ್ ಮಾಡಿ ನೋಡಿದಾಗ ಅದರಲ್ಲಿ ಇವನಿಗೆ ಒಂದು ಆಡಿಯೋ ಸಿಗುತ್ತೆ. ಒಬ್ಬ ವ್ಯಕ್ತಿ ಅದರಲ್ಲಿ ಮಾತಾಡಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ನಿನ್ನನ್ನ ತುಂಬಾ ದಿನಗಳಿಂದ ಹುಡ್ಕಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 4 ಇಯರ್ಸ್ ಇಂದ ನೀನ್ ಎಲ್ಲಿದ್ಯಾ ಅಂತ ಹುಡ್ಕಾಡ್ತಾ ಇದ್ರೆ ನೀನ್ ಮಾತ್ರ ಐಡೆಂಟಿಟಿನೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿರೋ ಒಂದು ಲೈಫ್ ನ ಲೀಡ್ ಮಾಡ್ತಾ ಇದೀಯಾ. ಇಷ್ಟು ದಿನಗಳಾದ್ಮೇಲೆ ನೀನು ಇಷ್ಟು ಈಸಿಯಾಗಿ ನನ್ ಕಣ್ಣಿಗೆ ಕಾಣಿಸ್ಕೊಂತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಇನ್ಮೇಲಿಂದ ನೀನು ನನ್ನಿಂದ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಅರ್ಜೆಂಟ್ ಆಗಿ ನಾನ್ ನಿನ್ನನ್ನ ಮೀಟ್ ಆಗ್ಬೇಕು. ನಿನಗೆ ಹತ್ತಿರದಲ್ಲೇ ಕಾರ್ವೆ ಅನ್ನೋ ಒಂದು ಹಾಸ್ಪಿಟಲ್ ಐತಲ್ವಾ, ಅಲ್ಲಿಗೆ ಬಾ, ನಿನ್ನನ್ನ ಮೀಟ್ ಆಗ್ತೀನಿ. ಇಫ್ ಇನ್ ಕೇಸ್ ಇವಾಗ ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಿಮ್ ತಾತನ ಸಾಯಿಸಾಕ್ಬಿಡ್ತೀನಿ ಅಂತ ಅದರಲ್ಲಿ ಬೆದರಿಕೆ ಹಾಕಿರುತ್ತಾನೆ. ಇದರಿಂದ ಪ್ರೀತಮ್ ನಮ್ ತಾತಗೆ ಏನು ಆಗ್ಬಾರ್ದು ಅಂತ ಆ ಕಾರ್ವೆ ಅನ್ನೋ ಒಂದು ಹಾಸ್ಪಿಟಲ್ ಹತ್ರಕ್ಕೆ ಹೋಗ್ತಾನೆ. ಮತ್ತೊಂದು ಕಡೆ ಪೆಡ್ರೋ ಮನೆಗೆ ಹೋಗಿ ಅವನ ಮಗನ ಲ್ಯಾಪ್ಟಾಪ್ ನ ಚೆಕ್ ಮಾಡ್ತಾನೆ. ಆಕ್ಚುಲಿ ಪ್ರೀತಮ್ ಒಂದು ಬ್ಲೂ ವೆಲ್ ಅನ್ನೋ ಒಂದು ಗೇಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾನೆ ನೋಡಿ, ಅದೇ ಗೇಮ್ ನ ಪೆಡ್ರೋ ಮಗನು ಕೂಡ ಹಾಡ್ತಿರ್ತಾನೆ. ಆವಾಗ ಪೆಡ್ರೋಗೆ ಅರ್ಥ ಆಗುತ್ತೆ, ಹಾಗಾದ್ರೆ ನನ್ ಮಗನು ಕೂಡ ಇದೇ ಒಂದು ಗೇಮ್ ನ ಹಾಡಿ ಅದರಲ್ಲಿ ಕೊಟ್ಟಿರೋ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗಿ ಬಾವಿಯಲ್ಲಿ ಬಿದ್ದು ನನ್ ಮಗ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆವಾಗ ಪೆಡ್ರೋ ರಿಯಲೈಸ್ ಆಗ್ತಾನೆ, ನನ್ ಮಗನಿಗೆ ಈಜಾಡೋದನ್ನ ಕಲ್ಸ್ಕೊಟ್ಟಿದ್ರೆ ಇವಾಗ ನನ್ ಮಗ ನನ್ ಕಣ್ ಮುಂದೆ ಇರ್ತಿದ್ದ ಅಂತ. ಅದರ ಜೊತೆಗೆ ಇದೇ ಗೇಮ್ ಆಡಿ ಅವನ ಮಗ ಸತ್ತೋಗ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡಿರ್ತಾನಲ್ವಾ. ಇದರಿಂದ ಮತ್ತೆ ಇವನು ಪೊಲೀಸ್ ಸ್ಟೇಷನ್ಗೆ ಬಂದು ಅವನ ಟೀಮ್ಗೆ ಪ್ರೀತಮ್ಗೆ ಸಂಬಂಧಪಟ್ಟಿರೋ ಒಂದು ನಂಬರ್ ನ ಕೊಟ್ಟು ಇವನು ಇವಾಗ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದಾನೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಡಿ. ಆಕ್ಚುಲಿ ಆ ಫೋನ್ ಅಲ್ಲಿ ಮಾತಾಡ್ತಾ ಇರೋ ಹ್ಯಾಕರ್ ಈ ಪ್ರೀತಮ್ ನ ಬೇರೆ ಒಂದು ನೇಮಿಂದ ಕರೆದಿದ್ದೆ. ಅವನು ತುಂಬಾ ಭಯ ಪಡ್ತಿದ್ದ. ಇದರಿಂದ ನನಗೆ ಪ್ರೀತಮ್ ಮೇಲೆ ಒಂದು ಡೌಟ್ ಐತೆ, ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು ಅಂದ್ರೆ ಪ್ರೀತಮ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ಬೇಕು ಅಂತ ಅವನ ಟೀಮ್ಗೆ ನಂಬರ್ ನ ಕೊಡ್ತಾನೆ. ಅವನ ಟೀಮು ಈ ಮೊಬೈಲ್ ನಂಬರ್ ನ ಟ್ರೇಸ್ ಮಾಡಿದಾಗ ಪ್ರೀತಮ್ ಇವಾಗ ಕಾರ್ವೆ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಪೆಡ್ರೋ ಅವನನ್ನ ಫಾಲೋ ಮಾಡ್ಕೊಂಡು ಹಾಸ್ಪಿಟಲ್ ಹತ್ರಕ್ಕೆ ಹೋಗ್ತಿರೋ ಹಾಗೆ ತೋರಿಸ್ತಾರೆ. ಮತ್ತೊಂದು ಕಡೆ ಈ ಹ್ಯಾಕರ್ ಆಗಿರೋ ಮಾರ್ಟಿನ್ ಪ್ರೀತಮ್ಗೆ ಕಾಲ್ ಮಾಡ್ಬಿಟ್ಟು ನೀನು ಪರ್ಟಿಕ್ಯುಲರ್ಲಿ ಹಾಸ್ಪಿಟಲ್ ಅಲ್ಲಿರೋ ಈ ರೂಮ್ ಒಳಗಡೆಗೆ ಹೋಗು ಅಂತ ಹೇಳಿದ್ದೆ. ಪ್ರೀತಮ್ ಆ ರೂಮ್ ಒಳಗಡೆಗೆ ಹೋಗ್ತಾನೆ. ಅಲ್ಲೊಂದು ಹುಡುಗಿ ಟ್ರೀಟ್ಮೆಂಟ್ ತಗೊಂತಿರ್ತಾಳೆ. ಆ ಟೈಮ್ ಅಲ್ಲಿ ಪ್ರೀತಮ್ ಅವನ ಪಾಸ್ಟ್ ಅಲ್ಲಿ ನಡೆದಿರೋ ಒಂದು ಸಿಚುವೇಶನ್ ನೆನಪು ಮಾಡ್ಕೊಂಡು ತುಂಬಾನೇ ಬಾಧೆ ಪಡ್ತಿರ್ತಾನೆ. ಇದನ್ನೆಲ್ಲ ಈ ಹ್ಯಾಕರ್ ಆಗಿರೋ ಮಾರ್ಟಿನ್ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ತುಂಬಾ ಖುಷಿ ಪಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಪೆಡ್ರೋ ಅಲ್ಲಿಗೆ ಬಂದು ನೀನ್ ಯಾಕೆ ಈ ತರ ಹಾಡ್ತಾ ಇದೀಯಾ, ಇಷ್ಟು ದಿನಗಳಿಂದ ನಾನ್ ನಿನ್ನನ್ನ ನೋಡ್ತಾ ಇದ್ದೀನಿ, ನೀನು ಭಯ ಪಟ್ಟಿರೋದನ್ನ ನೋಡೇ ಇಲ್ಲ. ಆದ್ರೆ ಅವ್ನ್ ಯಾವನೋ ಹ್ಯಾಕರು ನಿನ್ನನ್ನ ಕಬೀರ್ ಅಂತ ಕರೆದಿದ್ದೆ, ನೀನು ತುಂಬಾ ಭಯ ಪಡೋದಿಕ್ಕೆ ಸ್ಟಾರ್ಟ್ ಮಾಡ್ದೆ. ನಿನ್ ಲೈಫ್ ಅಲ್ಲಿ ಏನ್ ನಡೆದೈತೆ ಫಸ್ಟ್ ಹೇಳು ನನ್ನ ಹತ್ರ ಅಂತ ಕೇಳ್ತಾನೆ. ಆವಾಗ ಪ್ರೀತಮ್ ಅವನ ಪಾಸ್ಟ್ ಅಲ್ಲಿ ಏನಾಗೈತೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರ್ ಆ ಟೈಮ್ ಅಲ್ಲಿ ನಾನು ಇಂಜಿನಿಯರಿಂಗ್ ಲಾಸ್ಟ್ ಸೆಮ್ ಓದ್ತಾ ಇರೋ ಒಂದು ಟೈಮ್ ಅದು. ಆ
ಟೈಮಲ್ಲಿ ನಮ್ಗೆ ಲೋಗ ಅನ್ನೋ ಒಬ್ಬ ಪ್ರೊಫೆಸರ್ ಕ್ಲಾಸಸ್ ನ ತಗೊಂತಾ ಇದ್ದ. ಆಕ್ಚುಲಿ ಆ ಪ್ರೊಫೆಸರ್ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ಲಾಸಸ್ ನ ತಗೊಂತಾ ಇದ್ದ. ಜಸ್ಟ್ 1 ಮಿನಿಟ್ ಲೇಟ್ ಆಗಿ ಏನಾದ್ರು ಅವರ ಕ್ಲಾಸ್ಗೆ ಅಟೆಂಡ್ ಆದ್ರೆ ಒಂದು ವಾರ ಫುಲ್ ನೀನು ಲೇಟ್ ಆಗಿ ಬಂದಿದೀಯಾ ಅಂತ ಹೇಳಿ ಎಲ್ಲಾರ ಮುಂದೆನೂ ಅವಮಾನ ಮಾಡ್ತಾ ಇದ್ದ. ಆ ಟೈಮಲ್ಲಿ ನಾನು 10 ಮಿನಿಟ್ಸ್ ಲೇಟ್ ಆಗಿ ಅವನ ಕ್ಲಾಸ್ಗೆ ಅಟೆಂಡ್ ಆಗೋದಕ್ಕಂತ ಹೋದೆ. ಆ ಪ್ರೊಫೆಸರ್ ಆವಾಗ ನೀನು ಕ್ಲಾಸ್ಗೆ ಬರೋದಕ್ಕೆ ಹೋಗ್ಬೇಡ, ನೀನು ಡೈರೆಕ್ಟ್ ಆಗಿ ನಾಳೆ ಕರೆಕ್ಟ್ ಟೈಮ್ಗೆ ಅಟೆಂಡ್ ಆಗು ಅಂತ ಹೇಳಿ ರಿಟರ್ನ್ ಕಳ್ಸ್ಬಿಡ್ತಿದ್ದ. ಆವಾಗ ಹೇಗಾದ್ರೂ ಸರಿ ಈ ಕ್ಲಾಸ್ ನ ಅಟೆಂಡ್ ಮಾಡ್ಬೇಕಲ್ವಾ ಅಂತ ಹೇಳಿ ನಾನು ಒಂದು ಸುಳ್ಳ ಹೇಳ್ದೆ. ಸರ್ ಆಕ್ಚುಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಹಾಸ್ಪಿಟಲ್ಗೆ ಹೋಗಿ ಬರೋತಷ್ಟಿಗೆ ಇಷ್ಟು ಲೇಟ್ ಆಯ್ತು ಅಂತ ಹೇಳ್ದೆ. ಆವಾಗ ಪ್ರೊಫೆಸರ್ ನನ್ನ ಫೋನ್ ಎತ್ಕೊಂಡು ಸ್ಟೆಪ್ಸ್ ಟ್ರ್ಯಾಕಿಂಗ್ ಆಪ್ ನ ಓಪನ್ ಮಾಡಿ ನೋಡ್ದ. ಜಸ್ಟ್ ನಾನು 200 ಸ್ಟೆಪ್ಸ್ ಮಾತ್ರನೇ ಹಾಕಿದ್ದೀನಿ. ನೀನ್ ಯಾಕೆ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ? ನೀನು ಜಸ್ಟ್ ಹಾಸ್ಟೆಲ್ ಇಂದ ಕಾಲೇಜ್ ಹತ್ರ ಬಂದಿದ್ಯಾ ಅಷ್ಟೇ, ಅಷ್ಟು ಮಾತ್ರನೇ ನೀನು ನಡೆದಿರೋದು. ಮತ್ತೆ ನೀನು ನನಗೆ ಸುಳ್ಳು ಹೇಳಿ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀಯಾ ಅಂತ ಹೇಳಿ ಎಲ್ಲಾರ ಮುಂದೆನೂ ನನಗೆ ಅವಮಾನ ಮಾಡ್ದ. ಅವತ್ತು ನಾನು ಕ್ಲಾಸಿಂದ ರಿಟರ್ನ್ ಬಂದು ಕೂತ್ಕೊಂಡು ಇವನ್ ಮೇಲೆ ರಿವೆಂಜ್ ತಗೋಬೇಕಲ್ವಾ ಅಂತ ಹೇಳಿ ಅವನ ಮೇಲ್ ಐಡಿನ ಹ್ಯಾಕ್ ಮಾಡ್ಬಿಟ್ಟೆ. ಆವಾಗ ನನಗೆ ಗೊತ್ತಾಗಿದ್ದು ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಪ್ರೊಫೆಸರ್ ಇರ್ತಾನಲ್ವಾ ಪ್ರತಿ ವರ್ಷನೂ ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿ ಯಾವಾಗ್ಲೂ ಸ್ಪೈನ್ಗೆ ಹೋಗ್ತಿದ್ದ. ಆ ಸ್ಪೈನ್ ಅಲ್ಲಿ ಅಫೈರ್ ಹಿಡ್ಕೊಂಡು ಒಂದು ಹುಡುಗಿ ಜೊತೆ ಫೋಟೋಸ್ ತಗೊಂಡಿರೋದು ನನಗೆ ಆ ಮೈಲ್ ಅಲ್ಲಿ ಕಾಣಿಸ್ಕೊಂಡ್ವು. ಇದರಿಂದ ನಾನು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಆ ಫೋಟೋಸ್ ನ ಕಾಲೇಜಲ್ಲಿ ಇರೋರ್ಗೆಲ್ಲಾನು ಅದರ ಜೊತೆಗೆ ಆ ಪ್ರೊಫೆಸರ್ ಹೆಂಡತಿಗೂ ಆ ಫೋಟೋನ ಸೆಂಡ್ ಮಾಡಾಕ್ ಬಿಟ್ಟಿದ್ದೆ. ಇದಾದ್ಮೇಲೆ ಪ್ರೊಫೆಸರ್ ಕಾಲೇಜ್ಗೆ ಬಂದ್ರೆ ಯಾರೂನು ಕೂಡ ಅವನಿಗೆ ಗೌರವ ಕೊಡ್ಲಿಲ್ಲ. ಮನೆಗೆ ಹೋದ್ರೆ ಹೆಂಡತಿ ಏನಂತಾಳೋ ಅಂತ ಹೇಳ್ಬಿಟ್ಟು ಅವಮಾನ ತಡ್ಕೊಳ್ಳೋದಕ್ಕಾಗ್ದೆ ಅದೇ ದಿನ ಆ ಪ್ರೊಫೆಸರ್ ಲೈಟ್ ಹೌಸ್ ಹತ್ತಿ ಕೆಳಗಡೆಗೆ ಧುಮ್ಕಿ ಸತ್ತೋಗ್ಬಿಟ್ಟ. ಅಂಡ್ ಅವತ್ತಿಂದನೂ ನಾನು ಆ ಪ್ರೊಫೆಸರ್ ಸತ್ತೋಗೋದಕ್ಕೆ ನಾನೇ ಕಾರಣ ಅಂತ ಅವತ್ತಿಂದನೂ ನನ್ನ ಐಡೆಂಟಿಟಿನ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ಪೆಡ್ರೋ ಹತ್ರ ಹೇಳ್ಕೊಂತಾನೆ. ಆವಾಗ ಪೆಡ್ರೋ ಇದ್ಕೊಂಡು ಇದಕ್ಕ ನೀನು ಅಷ್ಟೊಂದು ಭಯ ಪಟ್ಟಿದ್ದು, ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಆ ಟೈಮಲ್ಲಿ ಚಿಕ್ಕ ಹುಡ್ಗ, ಆ ಟೈಮಲ್ಲಿ ಎಲ್ಲಾರು ಕೂಡ ಇದೇ ತರ ಯೋಚನೆ ಮಾಡ್ತಾರೆ. ಬಟ್ ಆ ಫೋಟೋಸ್ ಎಲ್ಲಾರ್ಗು ತೋರ್ಸಿದ್ದಾದ್ಮೇಲೆ ಆ ವ್ಯಕ್ತಿ ಹೋಗಿ ಸೂಸೈಡ್ ಮಾಡ್ಕೊಂತಾನೆ ಅನ್ನೋ ಒಂದು ವಿಷಯನ ನೀನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಪ್ರತಿಯೊಬ್ಬರು ಕೂಡ ಅವರ ಲೈಫ್ ಅಲ್ಲಿ ಯಾವುದೋ ಒಂದು ತಪ್ಪು ಗೊತ್ತಿಲ್ದಿರ ಮಾಡಾಕ್ ಬಿಟ್ಟಿರ್ತಾರೆ. ನೀನ್ ಅದಕ್ಕೆ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಆಕ್ಚುಲಿ ನನ್ ಕಡೆನೆ ನೋಡ್ಕೊಂಡ್ರೆ ನಾನು ಕೂಡ ನನ್ ಮಗ ಸತ್ತೋಗೋದಕ್ಕೆ ರೀಸನ್ ನಾನೇ ಅಂತ ಹೇಳಿ ನನ್ನ ಹೆಂಡತಿ ಯಾವಾಗ್ಲೂ ಬೈತಾ ಇದ್ಲು. ಇದರಿಂದ ನಾನು ನನ್ ಮಗ ಸತ್ತೋಗೋದಕ್ಕೆ ರೀಸನ್ ನಾನೇ ಅಂತ ಕನ್ಫರ್ಮ್ ಆಗೋಗ್ಬಿಟ್ಟಿದ್ದೆ. ಆದ್ರೆ ನೀನು ಮೊನ್ನೆ ಬ್ಲೂ ವೇಲ್ ಅನ್ನೋ ಒಂದು ಗೇಮ್ ಬಗ್ಗೆ ಹೇಳಿದ್ದೆ ಅಲ್ವಾ, ಅದ್ರ ಬಗ್ಗೆ ಡೌಟ್ ಬಂದು ನಾನು ನನ್ ಮಗನ ಲ್ಯಾಪ್ಟಾಪ್ ನ ಚೆಕ್ ಮಾಡ್ದೆ. ಆವಾಗ ನನಗೆ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ನನ್ ಮಗ ಸತ್ತೋಗೋದಕ್ಕೆ ರೀಸನ್ ನಾನಲ್ಲ, ಆ ಗೇಮ್ ಅಂತ. ಹೋಗ್ಲಿ ಬಿಡು, ಇವಾಗ ಅದ್ರ ಬಗ್ಗೆ ಯಾಕೆ ಅಷ್ಟೊಂದು ಥಿಂಕ್ ಮಾಡ್ತೀಯಾ? ಆ ಪ್ರೊಫೆಸರ್ ಸತ್ತೋದ್ಮೇಲೆ ಅವರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಹೇಳ್ಬಿಟ್ಟು ನೀನು ಯಾವತ್ತಾದ್ರೂ ಚೆಕ್ ಮಾಡಿದ್ದ ಅಂತ ಕೇಳ್ತಾನೆ. ಅದಕ್ಕೆ ಪ್ರೀತಮ್ ಇಲ್ಲ ಸರ್, ನಾನು ಅಷ್ಟೊಂದು ಧೈರ್ಯ ಮಾಡೋದಕ್ಕೆ ಹೋಗ್ಲಿಲ್ಲ, ನನಗೆ ತುಂಬಾ ಭಯ ಆಗ್ತಿರೋದ್ರಿಂದ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತಾನು ಕೂಡ ಚೆಕ್ ಮಾಡೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಆವಾಗ ಪೆಡ್ರೋ ಸರಿ ಇವಾಗ್ಲಾದ್ರೂ ಅವರ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ಚೆಕ್ ಮಾಡೋ ಅಂತ ಹೇಳೋದ್ರಿಂದ ಪ್ರೀತಮ್ ಟೆಕ್ನಾಲಜಿನ ಉಪಯೋಗ ಮಾಡ್ಕೊಂಡು ಆ ಪ್ರೊಫೆಸರ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಚೆಕ್ ಮಾಡ್ತಾನೆ. ಆವಾಗ ಇವ್ರಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಪ್ರೊಫೆಸರ್ಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಮಾರ್ಟಿನ್ ಅಂತ, US ಅಲ್ಲಿ ಡೆವಲಪರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಅವನ ಹೆಸರು ಕೇಳಿದ್ದೆ ಪೆಡ್ರೋ. ಹಾಗಾದ್ರೆ ಪ್ರೊಫೆಸರ್ ಮಗ ಆಗಿರೋ ಮಾರ್ಟಿನ್ನೇ ನಿನಗೋಸ್ಕರ ಹುಡುಕಾಡ್ತಿದ್ದಾನೆ, ಖಂಡಿತ ಅವನೇ ಅಂತ ಹೇಳಿ ಪೆಡ್ರೋ ಅಂತಾನೆ. ಮತ್ತೊಂದು ಕಡೆ ಈ ಕಿಡ್ನಾಪರ್ ಆಗಿರೋ ರಾಜೇಶ್ ಚಿಕ್ಕ ಹುಡುಗನನ್ನ ಕಿಡ್ನಾಪ್ ಮಾಡಿ ಮಾರ್ಟಿನ್ ಹತ್ರ ಇಟ್ಟಿರ್ತಾನೆ. ಆವಾಗ ಮಾರ್ಟಿನ್ ಕಿಡ್ನಾಪರ್ ಗೆ ಕಾಲ್ ಮಾಡಿ ಈ ಚಿಕ್ಕ ಹುಡುಗನನ್ನ ನನ್ನ ಹತ್ರ ಹಿಡ್ಕೊಂಡ್ರೆ ನನಗೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಆ 10 ಲಕ್ಷ ಇವಾಗ ನಾನೇ ನಿನಗೆ ಕೊಡ್ತೀನಿ, ಆ ವಿನು ಬಾಬುನ ನಾನು ಬಿಡೋದಿಲ್ಲ ಅಂತ ಹೇಳಿ ಮಾರ್ಟಿನೋ ಆ ಕಿಡ್ನಾಪರ್ ಹತ್ರ ಅಂತಾನೆ. ಆವಾಗ ಕಿಡ್ನಾಪರ್ ಇಂತ ನನ್ ಮಗನ್ನ ನಾನು ಕೆಲ್ಸದಲ್ಲಿ ಇಟ್ಕೊಂಡಿದ್ದು ಅಂತ ಹೇಳಿ ಒಂದ್ ಕಡೆ ಬಾಧೆ ಪಡ್ತಿರ್ತಾನೆ. ಮತ್ತೆ ಮಾರ್ಟಿನ್ ಈ ಸ್ಪೋರ್ಟ್ಸ್ ಮಿನಿಸ್ಟರ್ ಗೆ ಕಾಲ್ ಮಾಡಿ ನನ್ನ ಹಿಂದ್ಗಡೆ ಯಾರು ಪೊಲೀಸರು ಬೀಳ್ಬಾರ್ದು ಅಂತ ಹೇಳಿದ್ರೆ ನೀನು ಈ ಪ್ರೀತಮ್ ಹಾಗೆ ಪೆಟ್ರೋನ ಕಳ್ಸಿದ್ಯಾ, ಇವಾಗ ನನಗೆ ಉರ್ದೋಗ್ಬಿಟ್ಟೈತೆ. ನನ್ ಮಗನೇ ನಿನ್ಗೆ ಮೊದ್ಲೇ ವಾರ್ನಿಂಗ್ ಕೊಟ್ಟಿದ್ದೆ ತಾನೆ ಪೊಲೀಸರಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ. ಸರಿ, ನೀನ್ ಮಾಡಿರೋ ಒಂದು ತಪ್ಪಿಗೆ ನಿನ್ನ ಮಗನ ಬಾಡಿಯಲ್ಲಿ ಸ್ವಲ್ಪ ತೂಕನ ಕಮ್ಮಿ ಮಾಡಿದ್ದೀನಿ, ಅದು ನಿನ್ನ ಹೆಂಡತಿ ಫೋನ್ಗೆ ಫೋಟೋ ಸೆಂಡ್ ಮಾಡಿದ್ದೀನಿ ನೋಡು ಅಂತ ಹೇಳ್ತಾನೆ. ಆ ಫೋಟೋನ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ವಿನು ಬಾಬು ಬೆರಳ್ನ ಕಟ್ ಮಾಡಾಕ್ ಬಿಟ್ಟಿದ್ದಾನೆ ಅಂತ. ಅದನ್ನ ನೋಡಿ ಮಿನಿಸ್ಟರ್ಗೆ ತುಂಬಾ ಕೋಪ ಬಂದು ನನ್ ಮಗನೇ ನಿನ್ನ ಸಾಯಿಸಾಕ್ ಬಿಡ್ತೀನಿ, ಮುಚ್ಚಿಕೊಂಡು ನನ್ ಮಗನಿಗೆ ಏನು ಮಾಡೋದಕ್ ಹೋಗ್ಬೇಡ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾನೆ. ಅದಕ್ಕೆ ಮಾರ್ಟಿನ್ ಯಾರಿಗೆ ನೀನು ವಾರ್ನಿಂಗ್ ಕೊಡ್ತಿರೋದು, ನಿನ್ ಮಗ ನನ್ನ ಹತ್ರ ಇದ್ದಾನೆ, ಇವಾಗ ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ಯಾ ಅಂದ್ರೆ ನಿನ್ ಮಗನನ್ನ ಸಾಯಿಸಾಕ್ ಬಿಡ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ನಿನ್ ಮಗ ಇವಾಗ ನಿನಗೆ ಬೇಕು ಅಂದ್ರೆ ನನಗೆ 5 ಕೋಟಿ ಅಮೌಂಟ್ ಬೇಕು ಅಂತ ಹೇಳ್ತಾನೆ.
ಆವಾಗ ಮಿನಿಸ್ಟರ್ ಚಾನ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ದಿರಾ ಅವನ ಮಗನನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳಿ 5 ಕೋಟಿ ಅಮೌಂಟ್ ನ ರೆಡಿ ಮಾಡ್ತಾನೆ. ಆವಾಗ ಮಾರ್ಟಿನ್ ಇವನಿಗೆ ಕಾಲ್ ಮಾಡಿ 5 ಕೋಟಿ ಅಮೌಂಟ್ ನ ನಾನು ಹೇಳಿರೋ ಒಂದು ಪ್ಲೇಸ್ ಗೆ ಪ್ರೀತಮ್ಮ ಎತ್ಕೊಂಡ್ ಬರ್ಬೇಕು ಅಂತ ಹೇಳ್ತಾನೆ. ಪ್ರೀತಮ್ಮ ಫುಲ್ ಅಮೌಂಟ್ ಈ ಮಾರ್ಟಿನ್ ಹೇಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹತ್ಕೊಂಡು ಹೋಗ್ತಾನೆ. ಮಾರ್ಟಿನ್ ಅಲ್ಲಿಗೆ ಬಂದು ಪ್ರೀತಮ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊಡಿತಾನೆ. ನನ್ ಮಗನೇ ನೀನ್ ಮಾಡಿರೋ ಒಂದು ಕೆಲ್ಸಕ್ಕೆ ನಮ್ಮಪ್ಪ ಲೈಟ್ ಹೌಸ್ ಮೇಲೆಗೆ ಹತ್ತಿ ಕೆಳಗಡೆಗೆ ದುಮ್ಕಿ ಸತ್ತೋಗ್ಬಿಟ್ರು. ಆವಾಗಿಂದನೂ ಕೂಡ ನಮ್ಮಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೀನು ಒಂದು ಹಾಸ್ಪಿಟಲ್ ಗೆ ಹೋಗಿ ಒಂದು ರೂಮ್ ಅಲ್ಲಿ ಒಂದು ಲೇಡಿ ಟ್ರೀಟ್ಮೆಂಟ್ ತಗೊಂತ ಇರೋದು ನೋಡ್ದೆ ಅಲ್ವಾ, ಅದು ನಮ್ಮಮ್ಮನೇ. ನೀನ್ ಮಾಡಿರೋ ಒಂದು ಚಿಕ್ಕ ತಪ್ಪಿಗೆ ನಮ್ ಫ್ಯಾಮಿಲಿ ಫುಲ್ ಈ ಸ್ಟೇಜ್ ಗೆ ಬಂದ್ಬಿಟ್ಟೈತೆ. ನೀನ್ ಇವಾಗ 5 ಕೋಟಿ ಅಮೌಂಟ್ ಎತ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ಸ್ಪೋರ್ಟ್ಸ್ ಮಿನಿಸ್ಟರ್ ಮಗ ಆಗಿರೋ ವಿನು ಬಾಬ್ನ ನಾನು ಇವಾಗ ಬಿಡೋದಿಲ್ಲ. ಅವನನ್ನ ನಾನು ಬಿಡ್ಬೇಕು ಅಂದ್ರೆ ನೀನು ಎಕ್ಸಾಕ್ಟ್ ಆಗಿ ನಮ್ ತಂದೆ ಯಾವ ತರ ಸತ್ತೋಗ್ಬಿಟ್ರೋ ಅದೇ ತರ ಲೈಟ್ ಹೌಸ್ ಮೇಲೆಗೆ ಹತ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು. ಆವಾಗ ಮಾತ್ರನೇ ನಾನು ವಿನು ಬಾಬುನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು 5 ಕೋಟಿ ಅಮೌಂಟ್ ಎತ್ಕೊಂಡ್ ಬಂದಿರ್ತಾನಲ್ವಾ, ಅದರಲ್ಲಿ ಈ ಪೊಲೀಸ್ ಇಟ್ಟಿರೋ ಒಂದು ಟ್ರ್ಯಾಕರ್ ನ ತೆಗೆದ್ಬಿಟ್ಟು ಅವನು ಇಂಟೆಲಿಜೆಂಟ್ ಆಗಿ ದುಡ್ಡು ಎತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೊಂದು ಕಡೆ ಈ ಪೊಲೀಸರು ಇವನು ತುಂಬಾ ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ತುಂಬಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಈ ಹ್ಯಾಕರ್ ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಈ ಹ್ಯಾಕರ್ ತುಂಬಾ ಇಂಟೆಲಿಜೆಂಟ್ ಆಗಿ ಈ ಪೊಲೀಸರಿಗೆ ಜಸ್ಟ್ ಮಿಸ್ ಅಲ್ಲಿ ತಪ್ಪಿಸ್ಕೊಂಡು ಹೊಡೋಗ್ಬಿಡ್ತಿರ್ತಾನೆ. ಆವಾಗ ಪ್ರೀತಮ್ ಇದ್ಕೊಂಡು ನನಗೊಂದು ಡೌಟ್ ಏನಪ್ಪಾ ಅಂದ್ರೆ ನಾನು ಹಾಕೊಂಡಿರೋ ಒಂದು ಸ್ಮಾರ್ಟ್ ವಾಚ್ ನ ಈ ಮಾರ್ಟಿನ್ ಹ್ಯಾಕ್ ಮಾಡಿದ್ದಾನೆ, ಇದರಿಂದ ನಾನು ಏನ್ ಮಾತಾಡ್ತೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅವನಿಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡ್ತೈತೆ ಸರ್ ಅಂತ. ಇವಾಗ ಆ ಮಾರ್ಟಿನ ಯಾವ ತರ ಹಿಡ್ಕೋಬೇಕು ಅಂತ ಹೇಳಿ ಇವನು ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೆಡ್ರೋ ಅವನ ಟೀಮ್ ಹತ್ರ ಈ ಮಾರ್ಟಿನ್ ಗನ್ನು ನಮ್ಮ ಹತ್ರ ಇರೋ ಒಂದು ಮೊಬೈಲ್ಸ್ ನ ಹ್ಯಾಕ್ ಮಾಡಿರ್ಬೇಕು, ಅದಕ್ಕೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋ ಒಂದು ವಿಷಯ ಅವನಿಗೆ ಮೊದ್ಲೇ ಗೊತ್ತಾಗೋಗ್ಬಿಟ್ಟೈತೆ. ಇದರಿಂದ ನೀವು ಯಾವುದೇ ಫೋನ್ಸ್ ಹಾಗೆ ಸ್ಮಾರ್ಟ್ ವಾಚಸ್ ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಅವರ ಮೊಬೈಲ್ಸ್ ನೆಲ್ಲ ಒಂದತ್ರ ಬಿಸಾಕ್ಬಿಟ್ಟು ನಂತರ ಪೆಡ್ರೋ ಪ್ರೀತಮ್ನ ಒಂದು ಸೈಡ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಆಕ್ಚುಲಿ ಅವನು ನಿನ್ನ ಸ್ಮಾರ್ಟ್ ವಾಚ್ ನ ಹ್ಯಾಕ್ ಮಾಡಿದ್ದಾನಲ್ವಾ, ನಾವ್ ಈ ತರ ಪ್ಲಾನ್ ಮಾಡೋಣ, ನೀನು ಲೈಟ್ ಹೌಸ್ ಮೇಲೆಗೆ ಹೋಗಿ ಮೇಲೆಯಿಂದ ಕೆಳಗಡೆಗೆ ಬಿದ್ದೋಗೋ ರೀತಿ ಆಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು. ಆ ಟೈಮ್ ಅಲ್ಲಿ ಖಂಡಿತ ಈ ಮಾರ್ಟಿನ್ ಗನ್ನು ನೀನು ಮೇಲೆಯಿಂದ ಕೆಳಗಡೆಗೆ ಧುಮ್ಕ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಆ ಲೈಟ್ ಹೌಸ್ ಹತ್ರಕ್ಕೆ ಬಂದೇ ಬರ್ತಾನೆ. ಆವಾಗ ನಾವು ಅವನನ್ನ ಹಿಡ್ಕೊಂತೀವಿ ಅಂತ ಹೇಳಿ ಇವರು ಪ್ಲಾನ್ ಹಾಕಿ ಅದೇ ಪ್ರಕಾರ ಪ್ರೀತಮ್ ಈ ಮಾರ್ಟಿನ್ ಹತ್ರ ಮಾತಾಡ್ಕೊಂಡು ನಾನು ಮೇಲೆಗೆ ಹೋಗ್ತಿದ್ದೀನಿ ಅಂತ ಹೇಳ್ಕೊಂಡು ಆ ಲೈಟ್ ಹೌಸ್ ಮೇಲೆಗೆ ಹತ್ತಿರ್ತಾನೆ. ಆ ಟೈಮ್ ಅಲ್ಲಿ ಇನ್ನೊಂದು ಕಡೆ ಪೊಲೀಸರು ಕೆಳಗಡೆ ಈ ಮಾರ್ಟಿನ್ ಗೋಸ್ಕರ ವೈಟ್ ಮಾಡ್ತಿರ್ತಾರೆ. ಬಟ್ ಇವರು ಎಷ್ಟೇ ಹೊತ್ತು ವೈಟ್ ಮಾಡಿದ್ರು ಕೂಡ ಮಾರ್ಟಿನ್ ಈ ಪ್ಲೇಸ್ ಹತ್ರ ಬರೋದಿಲ್ಲ. ಅವಾಗ ಇವ್ರಿಗೆ ಡೌಟ್ ಬರುತ್ತೆ, ಮಾರ್ಟಿನ್ ಇವನನ್ನ ಚೆಕ್ ಮಾಡೋದಕ್ಕೆ ಇಲ್ಲಿಗೆ ಬರ್ಲಿಲ್ವಲ್ಲ, ಇವಾಗ ಏನ್ ನಡೆಯುತ್ತೆ ಅಂತ. ಆಕ್ಚುಲಿ ಇವ್ರು ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಮಾರ್ಟಿನ್ ಇವ್ರಕ್ಕಿಂತ ಮೊದ್ಲೇ ಆ ಲೈಟ್ ಹೌಸ್ ಮೇಲೆಗೆ ಬಂದು ವೈಟ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಪೆಡ್ರೋಗೆ ಒಂದು ಡೌಟ್ ಬರುತ್ತೆ, ಈ ಮಾರ್ಟಿನ್ ಅನ್ನೋನು ಚಿಕ್ಕ ಹುಡುಗನನ್ನ ಬೆರಳು ಕಟ್ ಮಾಡಾಕ್ ಬಿಟ್ಟಿದೀನಿ ಅಂತ ಹೇಳಿ ಒಂದು ಫೋಟೋನ ಸೆಂಡ್ ಮಾಡಿರ್ತಾನೆ ನೋಡಿ, ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಆವಾಗ ಇವನಿಗೆ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಅದೇನಪ್ಪಾ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಪೆಡ್ರೋ ಈ ಮಿನಿಸ್ಟರ್ ಮನೆ ಹತ್ರ ಹೋದಾಗ ಚಿಕ್ಕ ಹುಡುಗನ ಕೈ ಹಿಡ್ಕೊಂಡು ಕೇಳಿರ್ತಾನೆ, ನಿನಗೆ ಯಾಕೆ ಈ ಕೈ ಮೇಲೆ ಗಾಯ ಆಗೈತೆ ಅಂತ. ಅದಕ್ಕೆ ಪಿಎ ಇದ್ಕೊಂಡು ಪಟಾಕಿ ಹೊಡೆಯೋದಕ್ಕೆ ಹೋಗಿ ಈ ಗಾಯ ಆಗೈತೆ ಅಂತ ಹೇಳಿರ್ತಾನ ಅಲ್ವಾ. ಈ ಹ್ಯಾಕರ್ ಆಗಿರೋ ಮಾರ್ಟಿನ್ ಸೆಂಡ್ ಮಾಡಿರೋ ಒಂದು ಫೋಟೋದಲ್ಲಿ ಅವನ ಕೈ ಮೇಲೆ ಈ ಮಚ್ಚೆ ಇರೋದಿಲ್ಲ. ಇದರಿಂದ ಪೆಡ್ರೋಗೆ ಡೌಟ್ ಬಂದು ಇದೇ ಒಂದು ಫೋಟೋನ ಮತ್ತೆ ಪ್ರೀತಮ್ಗೆ ಸೆಂಡ್ ಮಾಡಿ ನೀನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡು, ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅವನ ಕೈ ಮೇಲೆ ಒಂದು ಗಾಯ ಆಗಿತ್ತಲ್ವಾ, ಈ ಹ್ಯಾಕರ್ ಗನ್ನು ಸೆಂಡ್ ಮಾಡಿರೋ ಒಂದು ಫೋಟೋದಲ್ಲಿ ಆ ಗಾಯ ಇಲ್ಲ ಅಂತ ಹೇಳ್ತಾನೆ. ಆವಾಗ ಪ್ರೀತಮ್ಗೆ ಅರ್ಥ ಆಗುತ್ತೆ, ಈ ಹ್ಯಾಕರ್ ಗನ್ನು ಒಂದು ಫೋಟೋನ ಸೆಂಡ್ ಮಾಡಿರ್ತಾನಲ್ವಾ, ಅದು ಎ ಇಂದ ಕ್ರಿಯೇಟ್ ಮಾಡಿರೋ ಒಂದು ಫೋಟೋ ಅಂತ. ಆಕ್ಚುಲಿ ಇವ್ರಿಗೆ ಇನ್ನೊಂದು ಡೌಟ್ ಕ್ರಿಯೇಟ್ ಆಗುತ್ತೆ, ಈ ವಿನು ಬಾಬು ಅನ್ನೋನು ಬ್ಲೂ ವೇಲ್ ಅನ್ನೋ ಒಂದು ಗೇಮ್ ನ ಆಡ್ತಿರ್ತಾನಲ್ವಾ, ನನಗೆ ಗೊತ್ತಿರೋ ಹಾಗೆ ಅವನು ಇವಾಗ ಅದೇ ಮನೆಯಲ್ಲಿ ಎಲ್ಲಾದ್ರೂ ಒಂದತ್ರ ಬಚ್ಚಿಕೊಂಡಿರ್ಬೇಕು ಅಂತ. ಯಾಕಪ್ಪ ಅಂದ್ರೆ ಇವರು ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡಿದಾಗ ಅವನು ಸ್ಕೂಲ್ ಇಂದ ಮನೆ ಒಳಗಡೆಗೆ ಬಂದಿರ್ತಾನೆ, ಬಟ್ ಆಚೆಗಡೆ ಹೋಗಿರೋ ಹಾಗೆ ಯಾವುದೇ ತರದಂತಹ ಎವಿಡೆನ್ಸ್ ಇರೋದಿಲ್ಲ. ಈ ಬ್ಲೂ ವೇಲ್ ಅನ್ನೋ ಒಂದು ಗೇಮ್ ನ ಆಡ್ತಿರೋ ಒಂದು ಟೈಮ್ ಅಲ್ಲಿ ಅವನಿಗೆ ಕೊಟ್ಟಿರೋ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಅವನು ಅದೇ ಮನೆಯಲ್ಲಿ ಎಲ್ಲಾದ್ರೂ ಒಂದತ್ರ ಬಚ್ಚಿಕೊಂಡಿರ್ಬೇಕು ಅಂತ. ಇವನು ಇವಾಗ ಎಲ್ಲಿ ಬಚ್ಚಿಕೊಂಡಿರ್ಬೋದು ಅಂತ ಡೌಟ್ ಪಡ್ತಿರುವಾಗ ಆವಾಗ ಇವ್ರಿಗೆ ಆ ಮನೆಯಲ್ಲಿ ಕೆಲಸ ಮಾಡೋನು ಬಂದು, ಸರ್ ನೂಡಲ್ಸ್ ಕಲ್ತನ ಹಾಕ್ತಿದವೆ, ಅದ್ರ ಜೊತೆಗೆ ಟ್ಯಾಪ್ ವಾಟರ್ ಅಲ್ಲಿ ನೂಡಲ್ಸ್ ಕೆಳಗಡೆಗೆ ಬರ್ತಿದಾವೆ ಅಂತ ಹೇಳಿರ್ತಾನ ಅಲ್ವಾ. ಆವಾಗ ಪ್ರೀತಮ್ಗೆ ಡೌಟ್ ಬರುತ್ತೆ, ಮೇ ಬಿ ಅವನು ಮೇಲೆಗಡೆ ಇರೋ ಒಂದು ಟ್ಯಾಂಕರ್ ಅಲ್ಲಿ ಹೋಗಿ ಬಚ್ಚಿಕೊಂಡಿರ್ಬೋದು ಅಂತ. ಅದಕ್ಕೆ ನೀವು ಒಂದು ಬಾರಿ ಹೋಗಿ ಅಲ್ಲಿ ಚೆಕ್ ಮಾಡಿ ಅಂತ ಪೆಡ್ರೋ ಮುಖಾಂತರ ಅವನ ಟೀಮ್ಗೆ ಹೇಳಿಸ್ತಾನೆ. ಇದೇ ಒಂದು ವಿಷಯ ಹ್ಯಾಕರ್ ಆಗಿರೋ ಮಾರ್ಟಿನ್ಗೆ ಗೊತ್ತಾಗೋಗ್ಬಿಡುತ್ತೆ. ಹಾಗಾದ್ರೆ ನಾನು ಹಾಕಿರೋ ಒಂದು ಪ್ಲಾನ್ ಎಲ್ಲ ವೇಸ್ಟ್ ಆಗೋಗ್ಬಿಟ್ಟೈತೆ ಅಂತ ಹೇಳಿ ಅವನು ನೆಕ್ಸ್ಟ್ ಸೆಕೆಂಡ್ ಪ್ರೀತಮ್ನ ಹಿಡ್ಕೊಂಡು ಅವನನ್ನ ಹೊಡೆದು ಮೇಲೆಯಿಂದ ತಲ್ಲಿ ಸಾಯಿಸಾಕ್ಬಿಡ್ಬೇಕು ಅಂತ ಅನ್ಕೊಂಡು ಅವನ ಜೊತೆ ಫೈಟ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಪೆಡ್ರೋ ಅಲ್ಲಿಗೆ ಬಂದು ಇವನ ಪಾಯಿಂಟ್ ಬ್ಲಾಕ್ ಅಲ್ಲಿ ಗನ್ನನ್ನ ಹಿಡ್ತಾನೆ. ಮತ್ತೊಂದು ಕಡೆ ಮನೆಯಲ್ಲಿರೋ ಕಾನಿಸ್ಟೇಬಲ್ಸ್ ಹೋಗಿ ಮನೆ ಮೇಲೆ ಇರೋ ಒಂದು ಟ್ಯಾಂಕ್ ಮುಚ್ಚಳನ ಓಪನ್
ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ವಿನು ಬಾಬು ನೂಡಲ್ಸ್ ನ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾನೆ. ನಂತರ ಅವನನ್ನ ರೆಸ್ಕ್ಯೂ ಮಾಡಿ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ತಾರೆ. ಇನ್ನ ಇದ್ ಕಡೆ ನೋಡ್ಕೊಂಡ್ರೆ ಪೆಡ್ರೋ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಆ ಟೈಮ್ ಅಲ್ಲಿ ಪ್ರೀತಮ್ ಇದ್ಕೊಂಡು ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ನಿಜವಾದ ಮಾರ್ಟಿನ್ ಅಲ್ಲ, ಅವನ ಅಸಿಸ್ಟೆಂಟ್, ಇವನನ್ನ ಏನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳ್ಸ್ಬಿಡ್ತಾನೆ. ನಂತರ ಇವರಿಬ್ರು ಕಾರಲ್ಲಿ ಕುತ್ಕೊಂಡು ಮನೆಗೆ ರಿಟರ್ನ್ ಬರ್ತಿರುವಾಗ ನನಗೆ ಗೊತ್ತು ಅವನೇ ನಿಜವಾದ ಮಾರ್ಟಿನ್ ಅಂತ, ನೀನ್ ಅವನಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ನನ್ನ ಹತ್ರ ಸುಳ್ಳು ಹೇಳಿ ಕರ್ಕೊಂಡ್ ಬಂದೆ ಅಲ್ವಾ ಅಂತ ಕೇಳಿದ್ದಕ್ಕೆ ಅವಾಗ ಪ್ರೀತಮ್ಮು ಹೌದು ಸರ್ ಅವನು ನಿಜವಾದ ಮಾರ್ಟಿನ್, ಆದ್ರೆ ನಾನ್ ಮಾಡಿರೋ ಒಂದು ತಪ್ಪಿಗೆ ಅವನು ಇವಾಗ ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡ. ಅವ್ನ್ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ, ಯಾರಾದ್ರೂ ಒಬ್ಬ ವ್ಯಕ್ತಿ ಆ ಸಿಚುವೇಶನ್ ಅಲ್ಲಿ ಇದ್ರೆ ಇದೇ ಒಂದು ಕೆಲಸ ಮಾಡ್ತಾನೆ ಅಂತ ಹೇಳಿ ಪೆಡ್ರೋಗೆ ಸಮಾಧಾನ ಮಾಡ್ತಾನೆ. ನಂತರ ಪೆಡ್ರೋ ಕಾರ್ನ ಒಂದತ್ರ ನಿಲ್ಲಿಸಿದಾಗ ಪ್ರೀತಮ್ ಪೆಡ್ರೋ ಹತ್ರ ಸರ್ ನಾನು ಇಷ್ಟು ದಿನಗಳಿಂದ ನಿಮ್ ಜೊತೆ ವರ್ಕ್ ಮಾಡ್ತಿದ್ದೀನಲ್ವಾ, ನನಗೆ ನೀವು ತುಂಬಾ ಇಷ್ಟ ಆದ್ರೆ ಇದೊಂದು ಮೆಮೊರಿ ಅಂತ ಅನ್ಕೊಂತೀನಿ, ಆ ಮೆಮೊರಿಗೋಸ್ಕರ ನಾನ್ ನಿಮ್ ಜೊತೆ ಒಂದು ಫೋಟೋನ ತಗೊಂಡ್ಲಾ ಅಂತ ಕೇಳಿದ್ದಕ್ಕೆ ಸರಿ ಅಂತ ಹೇಳ್ತಾನೆ. ಸರ್ ಹಾಗೆ ಒಂದು ನಮ್ ತಾತಕ್ಕೋಸ್ಕರ ನಮ್ಮ ಅಜ್ಜಿ ಬರ್ದಿರೋ ಒಂದು ಲಿರಿಕ್ಸ್ ನ ಸಾಂಗ್ ನ ಹಾಡಿ ಅದೊಂದು ನನಗೆ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಪೆಡ್ರೋ ಇವ್ರ ಅಜ್ಜಿ ಬರ್ದಿರೋ ಒಂದು ಲಿರಿಕ್ಸ್ ನ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ವಿಡಿಯೋ ತೆಗೆದು ಪ್ರೀತಮ್ ಇವನ ಹೆಂಡತಿ ಅಂದ್ರೆ ಪೆಡ್ರೋ ಹೆಂಡತಿಗೆ ಸೆಂಡ್ ಮಾಡ್ತಾನೆ. ಅದನ್ನ ನೋಡಿರೋ ಅವನ ಹೆಂಡತಿ ನನ್ ಗಂಡನ್ಗೆ ನಾನಂದ್ರೆ ಇಷ್ಟೊಂದು ಇಷ್ಟ ಆಯ್ತಾ ಅಂತ ಹೇಳಿ ಅವಳುನು ಒಂದ್ ಕಡೆ ಖುಷಿ ಪಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿನಿಸ್ಟರ್ ಒಂದು ಪ್ರೆಸ್ ಮೀಟ್ ನ ಇಟ್ಟು ಆಲ್ಮೋಸ್ಟ್ 5 ಡೇಸ್ ನನ್ ಮಗ ಕಲ್ದೋದಾಗಿಂದ ಡಿಐಜಿ ಸರಿಯಾಗಿ ಊಟನು ಕೂಡ ಮಾಡ್ದಿರಾ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೇನೆ ಅಂತ ಹೇಳಿ ಅದ್ರ ಜೊತೆಗೆ ಸ್ಪೆಷಲ್ ಆಗಿ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅದು ಯಾರಪ್ಪ ಅಂದ್ರೆ ಅಂತ ಗ್ಯಾಪ್ ಕೊಡ್ತಾನೆ. ಆ ಟೈಮ್ ಅಲ್ಲಿ ನಾವು ಪ್ರೀತಮ್ ಹಾಗೆ ಪೆಡ್ರೋ ಹೆಸರು ಹೇಳ್ತಾರೆ ಅಂತ ಅನ್ಕೊಂತೀವಿ. ಆದ್ರೆ ಈ ಮಿನಿಸ್ಟರ್ ಲಾಸ್ಟ್ ಆಗಿ ಹೋಗಿ ವಾಟರ್ ಟ್ಯಾಂಕ್ ಅಲ್ಲಿರೋ ವಿನು ಬಾಬುನ ಕಂಡು ಹಿಡಿದಿರ್ತಾನಲ್ವಾ ಒಬ್ಬ ಕಾನ್ಸ್ಟೇಬಲ್, ಅವನನ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಅದನ್ನ ನೋಡಿ ಪ್ರೀತಮ್ ಹಾಗೆ ಪೆಡ್ರೋ ತುಂಬಾ ಫೀಲ್ ಆಗಿ ಮತ್ತೆ ಇವರು ಮನೆಗೆ ರಿಟರ್ನ್ ಬರ್ತಿರೋ ಒಂದು ಟೈಮ್ ಅಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಹೆಂಡತಿ ಇವರಿಗೆ ಕಾಲ್ ಮಾಡಿ ಸರ್ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಕಾಲ್ ಮಾಡಿ ನನಗೆ ಬೆದರಿಕೆ ಹಾಕ್ತಿದ್ದಾನೆ, ಫೋಟೋಸ್ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತೀನಿ ಅಂತ ಹೇಳಿ ಭಯ ಪಡಿಸ್ತಿದ್ದಾನೆ ಅಂತ ಹೇಳೋದ್ರಿಂದ ಆವಾಗ ಪ್ರೀತಮ್ ಮೇಡಮ್ ನಾನ್ ನಿನಗೊಂದು ಐಡಿಯಾ ಕೊಡ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ನೀವು ಇದರಿಂದ ಬಚಾವ್ ಆಗ್ತೀರಾ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ಆವತ್ತೇ ನ್ಯೂಸ್ ಅಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಹೆಂಡತಿ ಯಾರೋ ಒಬ್ಬ ವ್ಯಕ್ತಿ ಜೊತೆ ಮಾಲ್ದೀವ್ಸ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಒಂದು ಫೋಟೋ ವೈರಲ್ ಆಗೋಗ್ಬಿಡುತ್ತೆ. ಕಟ್ ಮಾಡಿದ್ರೆ ಆವಾಗ ಆ ವ್ಯಕ್ತಿ ನ್ಯೂಸ್ ಮುಂದೆ ಬಂದು ಆ ಲೇಡಿ ಯಾರು ಅಂತಾನೆ ನನಗ್ ಗೊತ್ತಿಲ್ಲ, ನಾನು ಮಾಲ್ದೀವ್ಸ್ಗೆ ಹೋಗಿಲ್ಲ ಅಂತ ಹೇಳಿ ಎಲ್ಲಾರ ಮುಂದೆನೂ ಬಂದು ಪ್ರಚಾರ ಮಾಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಸಂಜಯ್ ದತ್ತ ಜೊತೆ ಈ ಸ್ಪೋರ್ಟ್ಸ್ ಮಿನಿಸ್ಟರ್ ಹೆಂಡತಿ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಒಂದು ಫೋಟೋ ಸರ್ಕ್ಯುಲೇಟ್ ಆಗುತ್ತೆ. ಅದರಲ್ಲಿ ಮಾರ್ಫಿಂಗ್ ಮಾಡ್ಬಿಟ್ಟು ಆವಾಗ ಸಂಜಯ್ ದತ್ ಮುಂದಕ್ಕೆ ಬಂದು ಆ ಲೇಡಿ ಯಾರು ಅಂತಾನೆ ನನಗ್ ಗೊತ್ತಿಲ್ಲ, ಆ ಲೇಡಿ ಕುಟುಂಬನ ನೀವು ನಾಶ ಮಾಡೋದಕ್ಕೆ ಹೋಗ್ಬೇಡಿ, ಈ ತರ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡಬೇಡಿ ಅಂತ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಕೊಡ್ತಾನೆ. ಅಂಡ್ ಫೈನಲಿ ಇವಾಗ ಈ ಸ್ಪೋರ್ಟ್ಸ್ ಮಿನಿಸ್ಟರ್ ಹೆಂಡತಿ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಫೋಟೋನ ತಗೊಂಡಿರ್ತಾಳೆ ಅಲ್ವಾ, ಆ ಫೋಟೋ ಆಚೆಗಡೆ ಬರುತ್ತೆ. ಸ್ಪೋರ್ಟ್ಸ್ ಮಿನಿಸ್ಟರ್ ಹಾಗೆ ಎಲ್ಲರೂ ಏನ್ ಅನ್ಕೊಂತಾರಪ್ಪ ಅಂದ್ರೆ ಇದೆಲ್ಲ ಫೇಕ್ ನ್ಯೂಸ್, ಈ ರೌಡಿ ಜೊತೆ ಹೋಗಿ ಸ್ಪೋರ್ಟ್ಸ್ ಮಿನಿಸ್ಟರ್ ಹೆಂಡತಿ ಯಾಕೆ ಈ ತರ ಫೋಟೋಸ್ ನ ತಗೊಂತಾಳೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಈ ಫೋಟೋಸ್ ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇಲ್ಲಿಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಹೆಂಡತಿ ಪ್ರಾಬ್ಲಮ್ ಕ್ಲಿಯರ್ ಆಗೋಗ್ಬಿಡುತ್ತೆ. ಮತ್ತೊಂದು ಕಡೆ ಪೆಡ್ರೋಗೆ ತನ್ನ ಹೆಂಡತಿ ಕಾಲ್ ಮಾಡಿ ನೀನೊಂದು ವಿಡಿಯೋನ ಸೆಂಡ್ ಮಾಡಿದ್ದೆ ಅಲ್ವಾ, ಆ ಸಾಂಗ್ ನ ಆ ತರ ಅಲ್ಲ ಹಾಡೋದು, ಅದು ಯಾವ ತರ ಹಾಡ್ಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ನಮ್ ಸ್ಕೂಲ್ ಅಲ್ಲಿ ನಮ್ ಟೀಚರ್ ಹೇಳ್ಕೊಟ್ಟಿದ್ರು, ಅದನ್ನ ನಾನ್ ನಿನಗೆ ಆಡಿ ತೋರಿಸ್ತೀನಿ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಗಿಟಾರ್ ಪ್ಲೇ ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ ಈ ಪ್ರೀತಮ್ ಅವರ ಅಜ್ಜಿ ಯಾವ ತರ ಹಾಡ್ತಿರ್ತಾಳೋ ಅದೇ ತರ ಹಾಡ್ತಿರ್ತಾಳೆ. ಅದನ್ನ ಇವನು ರೆಕಾರ್ಡ್ ಮಾಡ್ಕೊಂತಾನೆ. ಪ್ರೀತಮ್ ಪೆಡ್ರೋ ಹಾಗೆ ಅವನ ಹೆಂಡತಿನ ಒಂದು ಮಾಡಿರ್ತಾನೆ. ನಂತರ ಇವನು ಪೆಡ್ರೋ ಹೆಂಡತಿ ಹಾಡಿರೋ ಒಂದು ಹಾಡ್ನ ಎತ್ಕೊಂಡೋಗಿ ಅವರ ತಾತನಿಗೆ ತೋರಿಸಿ ಎಕ್ಸಾಕ್ಟ್ ಆಗಿ ಅದೇ ರೀತಿ ಹಾಡಿರೋದ್ರಿಂದ ಅವರ ತಾತನು ಕೂಡ ತುಂಬಾ ಖುಷಿ ಪಡ್ತಾನೆ. ಇಲ್ಲಿಗೆ ಈ ವೆಬ್ ಸೀರೀಸ್ ಅನ್ನೋದು ಹೆಂಡ್ ಆಗುತ್ತೆ. ಈ ವೆಬ್ ಸೀರೀಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.